ಹಾಯ್ ವೀವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂತಹ ರೆಸಿಪಿನ ಇವತ್ತು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗಿಂತ ದೊಡ್ಡವರು ಸಹ ಇಷ್ಟಪಡ್ತಾರೆ. ಮನೇಲಿರುವಂತಹ ವೆಜಿಟೇಬಲ್ಸಿಂದ ನಾವು ಈ ಥರ ಪ್ಯಾನ್ ಕೇಕ್ನ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿದ್ರೆ ಮಕ್ಕಳಿಗೆ ಅವರು ಪ್ರತಿ ಸರಿ ಸ್ನ್ಯಾಕ್ಸಿಗೆ ಇದೇ ಥರ ರೆಸಿಪಿನ ಕೇಳ್ತಾರೆ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ನ ಹಾಕೋತಾ ಇದ್ದೀನಿ. ಕ್ಯಾಬೇಜ್ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ಸ್ವಲ್ಪ ಉದ್ದುದ್ದವಾಗಿ. ಮತ್ತು ಕ್ಯಾಪ್ಸಿಕಮ್ನ ಅದೇ ರೀತಿ ಉದ್ದುದ್ದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ 1 ಬಟ್ಲಾಗಷ್ಟು ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ. ಈ 3 ಕಲರ್ಸ್ ನೋಡಿದ್ರೆ ನಮ್ಮ ಇಂಡಿಯಾ ನೆನಪಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕಲರು. ಮಕ್ಕಳಿಗೆ ಈ ಕಲರ್ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಖಾರನ ನೋಡ್ಕೊಂಡು ಹಾಕ್ಕೋಬೇಕು. ಮಕ್ಕಳು ತಿನ್ನೋದ್ರಿಂದ ಅವ್ರಿಗೆ ಖಾರ ಸಿಕ್ಕಿದ್ರೆ ತಿನ್ನೋದು ಬಿಟ್ಬಿಡ್ತಾರೆ. 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಬೇಕಾದರೆ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು, ಆಪ್ಷನಲ್ ಅದು. ಕಾರ್ನ್ಫ್ಲೋರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಸ್ಪೂನನ್ನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಈ ರೆಸಿಪಿನ ನಾವು ಯಾವತ್ತೂ ಟ್ರೈ ಮಾಡಿರಲ್ಲ, ಆದರೆ ಮನೇಲಿ ಕೂತ್ಕೊಂಡಿರೋವಾಗ ಏನಾದರೂ ಯೋಚನೆ ಬರ್ತಾ ಇರುತ್ತೆ, ಏನಾದರೂ ಮಾಡಬೇಕು, ತಿನ್ನಬೇಕು, ಮಕ್ಕಳಿಗೆ ಕೊಡಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. ಪೆಪ್ಪರ್ ಹಾಕೋದ್ರಿಂದ ಹಸಿವು ಹೆಚ್ಚಾಗುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. 1 ಸ್ಪೂನು ಮ್ಯಾಗಿ ಮಸಾಲ ಅಥವಾ ಗರಂ ಮಸಾಲ ಯೂಸ್ ಮಾಡ್ಬೋದು. ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. ಅರ್ಧ ಗ್ಲಾಸ್ ನೀರು ಸಾಕು. ಅಂದರೆ ಇದು ತುಂಬ ನೀರು ಆಗಿಬಿಟ್ರೂ ಚೆನ್ನಾಗಿರಲ್ಲ, ನೋಡಿಕೊಂಡು ಹಾಕ್ಕೋಬೋದು. ನೀವು ಇದಕ್ಕೆ ಆನಿಯನ್ನು, ಪೊಟ್ಯಾಟೊ ಎರಡನ್ನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಆನಿಯನ್ ಹಾಕಿಲ್ಲ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ನಾವು ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಹಿಟ್ಟು ಅನಿಸ್ತಾ ಇಲ್ಲ, ಜಾಸ್ತಿ ವೆಜಿಟೇಬಲ್ಸು ಅನಿಸ್ತಾ ಇಲ್ಲ, ಈಕ್ವಲ್ ಆಗಿದೆ. ಉಪ್ಪನ್ನು ನೋಡಿಕೊಂಡು ಕರೆಕ್ಟಾಗಿ ಇದನ್ನು ಕಲಿಸ್ಕೋಬೇಕು. ಇದು ಮಾಡಿದ ತಕ್ಷಣವೇ, ಕಲಸಿದ ತಕ್ಷಣವೇ ಇದನ್ನು ನಾವು ಫ್ರೈ ಮಾಡಿಬಿಡ್ಬೇಕು, ಇಲ್ಲಾಂದರೆ ಇದು ನೀರು ಬಿಟ್ಬಿಡುತ್ತೆ, ಚೆನ್ನಾಗಿರಲ್ಲ. ನಾವು ಉಂಡೆಗಳ ಆಕಾರ ಮಾಡಿ ಬೋಂಡ ಮಾಡ್ಕೋಬೋದು ಎಣ್ಣೆ ಜಾಸ್ತಿ ಹಾಕಿ. ನಾನಿಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತವಾ ಚೆನ್ನಾಗಿ ಕಾದಿದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗಿದ ನಂತರ ಒಂದೊಂದಾಗೆ ನಾವು ಚಿಕ್ಕ ಚಿಕ್ಕದಾಗಿ ಪ್ಯಾನ್ ಕೇಕ್ ಥರ ಇದನ್ನು ಹಾಕ್ಕೋಬೋದು. ಈ ಪ್ಯಾನ್ ಕೇಕ್ ಅಂದಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಏನೋ ಒಂಥರ ಅದಕ್ಕೆ ಸಾಸ್ ಕೊಟ್ಟಾಗಂತೂ ಇಷ್ಟಪಟ್ಕೊಂಡು ತಿಂತಾರೆ. ಒಂದ್ಸರಿ ಇದನ್ನು ನೀವು ಮನೇಲಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟು, ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಮಾರ್ನಿಂಗು ದಿಢೀರಾಗಿ ಬ್ರೇಕ್ಫಾಸ್ಟ್ನ ಇದಕ್ಕೆ ಚಟ್ನಿ ಅಥವಾ ಸಾಸ್ನ ಕೊಟ್ಟರೆ ದೊಡ್ಡವರು ಸಹ ತಿನ್ಬೋದು. ಕೆಲವ್ರಿಗೆ ಸಾಸ್ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಅಂಥವ್ರಿಗೆ ಚಟ್ನಿ ಮಾಡಿದ್ರೆ ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೋಡಿರಿ ಎಷ್ಟು ಕಲರಾಗಿ ಕಲರ್ಫುಲ್ಲಾಗಿದೆ. ಒಂದ್ಸರಿ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗೋಸ್ಕರ. ಯಾಕಂದರೆ ಅವರು ಖುಷಿಯಾಗಿರಬೇಕು ಅನ್ನೋದಕ್ಕೆ ನಾವು ವೆರೈಟಿ ಡಿಶಸ್ನ ಟ್ರೈ ಮಾಡ್ತಾನೇ ಇರ್ತೀರಿ. ಸೊ ಇದು ಒಂದು ಹೊಸ ರೆಸಿಪಿ ಅಂದರೆ ಅವರು ಖುಷಿಯಾಗಿ ತಿಂತಾರೆ ಅಂತ ಅಷ್ಟೇ. ನೋಡಿರಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ತಿಂದರೆ ಇನ್ನೆಷ್ಟು ಟೇಸ್ಟಾಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಒಂದ್ಸರಿ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಮಕ್ಕಳಿಗೆ ಮಾಡಿಕೊಡಿ. ಈ ಒಂದು ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ ಏನಾದರೂ. ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ನೋಡಿ. ಮಕ್ಕಳಿಗೆ ಏನು ಮಾಡಿಕೊಟ್ರೂ ಕಡಿಮೆನೇ. ಯಾಕಂದರೆ ಈ ಒಂದು 2 ತಿಂಗಳಲ್ಲಿ ಅವ್ರಿಗೆ ದಿನ ಒಂದು ವೆರೈಟಿ ನಾವು ಡಿಶಸ್ನ ಟ್ರೈ ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ತುಂಬಾ ಹೆಲ್ತಿ ರೆಸಿಪಿ. ಮಾರ್ನಿಂಗ್ ಟೈಮಲ್ಲಂತೂ ಬ್ರೇಕ್ಫಾಸ್ಟ್ಗೆ ಸಖತ್ ಚೆನ್ನಾಗಿರುತ್ತೆ. ಒಂದ್ಸರಿ ನೋಡಿರಿ ಈ ಥರ
ಸಾಸಲ್ಲಾಗಲಿ ಚಟ್ನಿಯಲ್ಲಾಗಲಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ನಮಗೆ ಆ ಟೇಸ್ಟು ಸಖತ್ತಾಗಿರುತ್ತೆ. ಯಾಕಂದರೆ ನಾವು ಹಾಕಿರೋ ವೆಜಿಟೇಬಲ್ಸು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಒಂದು ಕಡೆ ಬೋಂಡ ತಿಂದಂಗೂ ಆಗುತ್ತೆ, ಒಂದು ಕಡೆ ನಾವು ರೊಟ್ಟಿ ತಿಂದಂಗೂ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಮಕ್ಕಳಿಗೆ ಇವತ್ತೇ ಮನೇಲಿ ಟ್ರೈ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.